ನೀವೊಬ್ರು ಡ್ರೋನ್ ಪೈಲಟ್ ಆಗಿದ್ರೆ ಬ್ಯಾಂಗ್ಳೂರ್ನಲ್ಲಿ ವೆಡ್ಡಿಂಗು ಪ್ರಿ ವೆಡ್ಡಿಂಗು ಹಾಗೆ ಕಮರ್ಷಿಯಲ್ ಶೂಟ್ನ ವಿಡಿಯೋ ಮಾಡ್ತಾ ಇದ್ರೆ ಈ ವಿಡಿಯೋನ ಸ್ಕಿಪ್ ಮಾಡ್ದಲೆ ಎಂಡ್ ತನಕ ನೋಡಿ. ನಾನು ನಿಮ್ಗೊತ್ತು ಈ ವಿಡಿಯೋದಲ್ಲಿ ನೀವು ಎಲ್ಲಿ ಡ್ರೋನ್ಸ್ನ ಫ್ಲೈ ಮಾಡ್ಬೋದು, ನಿಮ್ಮ ಡ್ರೋನ್ಸ್ಗೆ ಲೈಸೆನ್ಸ್ ಬೇಕಾ, ಹಾಗೆ ಇನ್ ಕೇಸಲ್ಲಿ ನೀವು ಇಲ್ಲಿಗಲ್ ಆಗಿ ಏನಾದರೂ ಕ್ಯಾಪ್ಚರ್ ಮಾಡಿದ್ರೆ ನಿಮಗೆ ಏನು ಫೈನ್ಸ್ ಬೀಳುತ್ತೆ ಅಂತ ಕಂಪ್ಲೀಟಾಗಿ ಹೇಳ್ತೀನಿ. ಯೂಶಲಿ ನೀವು ಯೂಸ್ ಮಾಡೋದು ಎರಡೇ ಥರ ಡ್ರೋನ್ಸ್, ಒಂದು ನ್ಯಾನೋ ಡ್ರೋನ್ಸು, ಇನ್ನೊಂದು ಮೈಕ್ರೋ ಡ್ರೋನ್ಸು. ಈಗ ನ್ಯಾನೋ ಡ್ರೋನ್ಸ್ ಏನಿದೆ ಅದು 250 ಗ್ರಾಮ್ಗಿಂತ ಲೋವರ್ ವೆಯ್ಟಲ್ಲಿ ಇರೋದ್ರಿಂದ ಅದಕ್ಕೆ ಯಾವುದೇ ತರಹದ ಲೈಸೆನ್ಸು ರಿಕ್ವೈರ್ಡ್ ಇರಲ್ಲ. ಆದರೆ ಮೈಕ್ರೋ ಡ್ರೋನ್ಸ್ ಏನಿರುತ್ತೆ ಅದು 250 ಗ್ರಾಮಿಂದ ನಿಮಗೆ ಅಪ್ ಟು 2 kg ತನಕ ಬರುತ್ತೆ. ಇದಕ್ಕೆ ಅಬ್ಸಲ್ಯೂಟ್ಲಿ ನೀವು ಲೈಸೆನ್ಸ್ ತಗೊಳ್ಳೇಬೇಕಾಗುತ್ತೆ. ಈಗ ಡ್ರೋನ್ಸಿನ ಮ್ಯಾಕ್ಸಿಮಮ್ ಫ್ಲೈಯಿಂಗ್ ಹೈಟ್ನ ನಾವು ನೋಡೋದಾದ್ರೆ ನ್ಯಾನೋ ಡ್ರೋನ್ಸ್ ಏನಿದೆ ಇದು ನಿಮಗೆ 50 ಫೀಟ್ಸ್ ತನಕ ಫ್ಲೈ ಮಾಡ್ಬೋದು. ಅದೇ ಮೈಕ್ರೋ ಡ್ರೋನ್ಸ್ ಏನಿದೆ ಅದು ಅಪ್ ಟು 200 ಫೀಟ್ ತನಕ ಫ್ಲೈ ಮಾಡ್ಬೋದು. ಸೊ ನೀವು ಇಲ್ಲಿ ಎಲ್ಲಿ ಡ್ರೋನ್ಸ್ ಫ್ಲೈ ಮಾಡಬೇಕು ಮಾಡಬಾರ್ದು ಅಂತ ನೋಡೋದಾದ್ರೆ ನಮಗೆ ರೆಡ್ ಝೋನ್, ಯೆಲ್ಲೋ ಝೋನ್ ಮತ್ತು ಗ್ರೀನ್ ಝೋನ್ ಅಂತ 3 ಝೋನ್ಸ್ ಇದೆ. ಅದರಲ್ಲಿ ರೆಡ್ ಝೋನಲ್ಲಿ ಅಬ್ಸಲ್ಯೂಟ್ಲಿ ನೀವು ಎಲ್ಲೂ ಫ್ಲೈ ಮಾಡುವಾಗಿಲ್ಲ. ಯೆಲ್ಲೋ ಝೋನ್ಸ್ ಇದೆ, ATC ಕಂಟ್ರೋಲ್ಡ್ ಆಗಿರುತ್ತೆ, ಏರ್ ಟ್ರಾಫಿಕ್ ಕಂಟ್ರೋಲ್ ಅವ್ರ ಕಡೆಯಿಂದ ನೀವು ಪರ್ಮಿಷನ್ ತೊಗೊಂಡು ಫ್ಲೈ ಮಾಡಬೇಕಾಗುತ್ತೆ. ಗ್ರೀನ್ ಝೋನ್ ಅಬ್ಸಲ್ಯೂಟ್ಲಿ ಫ್ರೀ ಆಗಿರುತ್ತೆ, ನೀವು ಎಲ್ಲಾದರೂ ಶೂಟ್ ಮಾಡ್ಬೋದು. ಅಪ್ ಟು 400 ಫೀಟ್ ತನಕ ನೀವು ಎಲ್ಲಾದರೂ ಫ್ಲೈ ಮಾಡ್ಬೋದು. ಈಗ ನೀವು ಶೂಟ್ ಮಾಡ್ತಿರೋಂಥ ಝೋನ್ ಯಾವುದು ಅಂತ ತಿಳ್ಕೊಳ್ಬೇಕು ಅನ್ನೋದಾದ್ರೆ ಡಿಜಿಟಲ್ ಸ್ಕೈ ಅಂತ ಒಂದು ವೆಬ್ಸೈಟ್ ಇದೆ. ಆ ವೆಬ್ಸೈಟಿಗೆ ಲಾಗಿನ್ ಆಗಿ ನೀವು ಇರೋಂಥ ಏರಿಯಾ ಅಥವಾ ನೀವು ಎಲ್ಲಿ ಶೂಟ್ ಮಾಡಬೇಕು ಅಂತ ಇದೆಯಾ ಅದು ಯಾವ ಝೋನಲ್ಲಿ ಬರುತ್ತೆ ಅಂತ ಚೆಕ್ ಮಾಡ್ತೀವಿ. ನೀವು ಇಲ್ಲಿಗೆಲ್ಲ ಫ್ಲೈ ಮಾಡ್ತಿದ್ರೆ ಅಥವಾ ವಿತೌಟ್ ಪರ್ಮಿಷನ್ಸ್ ನೀವು ಫ್ಲೈ ಮಾಡ್ತಾ ಇದ್ರೆ DGCA ಡಿಪಾರ್ಟ್ಮೆಂಟ್ ನೋಟಿಸಿಗೆ ಬಂದರೆ ನಿಮಗೆ ಸಿವಿಯರ್ ಫೈನ್ಸ್ ಹಾಕ್ಬೋದು ಅಥವಾ ನಿಮ್ಮ ಅಗೇನ್ಸ್ಟ್ ಕ್ರಿಮಿನಲ್ ಆ್ಯಕ್ಟ್ನ ಕೇಸ್ ಫೈಲ್ ಮಾಡ್ಬೋದು. ಇದೇ ಥರ ಮೋರ್ ಫೋಟೋಗ್ರಫಿ ಇನ್ಫಾರ್ಮೇಷನ್ಸ್ಗೆ ಚಾರ್ಲಿ ಸ್ಟುಡಿಯೋನ ಫಾಲೋ ಮಾಡಿ. ಹಾಗೆ ಐಲ್ ಸಿ ಯು ಇನ್ ದ ನೆಕ್ಸ್ಟ್ ಒನ್.